ಮಾನ್ಯ ಅಧ್ಯಕ್ಷರೇ, ಈ ಗೃಹಲಕ್ಷ್ಮಿ ಯೋಜನೆ ಇದೇನೈತಿ, ಇದು ಗ್ಯಾರಂಟಿ ಯೋಜನೆ. ಇದರದ್ದು ದುಡ್ಡು ಫಲಾನುಭವಿಗಳಿಗೆ ಎಲ್ಲಿ ತನಕ ಕೊಟ್ಟಿರಿ ಅಂತ ನಾ ಪ್ರಶ್ನೆ ಕೇಳಿದ್ದೆ. ಯಾಕಂದ್ರೆ ಇದ್ರ ಹೆಸರೇ ಗ್ಯಾರಂಟಿ ಯೋಜನೆ. ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಪ್ರಮುಖ ಗ್ಯಾರಂಟಿ ಇದು ಗೃಹಲಕ್ಷ್ಮಿ ಯೋಜನೆ. ಈ ಗ್ಯಾರಂಟಿ ನಂಬೆನ ಜನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಗೊಂಬಂದಾರ. ಹೆಣ್ಮಕ್ಳು ಪ್ರತಿ ತಿಂಗಳು ಗ್ಯಾರಂಟಿ ನಮಗೆ ದುಡ್ಡು ಬರ್ತೈತಿ ಅಂತ ಕಾಯ್ತಿರ್ತಾರೆ. ಪ್ರಶ್ನೆ ಬರಲಿ. ಆದ್ರೆ ಇದಕ್ಕೆ ನೀವು ಸರ್ಕಾರ ಕೊಟ್ಟ ಉತ್ತರದಾಗ ಡಿಸೆಂಬರ್ ತನಕ ನಾವು ಅಷ್ಟೋ ದುಡ್ಡು ಕೊಟ್ಟಿದ್ದೇವೆ, ಇನ್ನೂ ತನಕ ದುಡ್ಡು ಉಳ್ಕಿದ ತಿಂಗಳದ ದುಡ್ಡು ಕೊಟ್ಟಿಲ್ಲ ಅಂತೇಳಿ ನೀವು ಕೊಟ್ಟಿರಿ. ಇವತ್ತು ಆಲ್ರೆಡಿ ನಾವು ಮಾರ್ಚ್ದಲ್ಲಿ ಅದೇವೆ. ಡಿಸೆಂಬರ್ ತನಕ ದುಡ್ಡು ಕೊಟ್ರ ಗ್ಯಾರಂಟಿ ಏನು? ಸರ್ಕಾರದ ದುಡ್ಡಿಲ್ಲೋ ಏನೋ, ಯಾಕೆ ಕೊಡ್ತಾ ಇಲ್ಲ ನೀವು? ಈಗ ಪ್ರಶ್ನೆ ಏನು? ಅಲ್ಲಿ ಉತ್ತರ ನಾನು ನೋಡಿದೆ. ನೀವು ಜನವರಿ ಮತ್ತು ಫೆಬ್ರವರಿ ತನಕ ಕೊಟ್ಟು ಬಿಡುಗಡೆ ಆಗಿರೋದು ಹೇಳ್ತದೆ. ನಿಮ್ಮ ಉತ್ತರ ಓದಿಲಿಲ್ವಾಗ? ಮತ್ತೆ ಯಾಕೆ ಡಿಸೆಂಬರ್ ಅಂತ ಹೇಳ್ತೀರಿ? ಅಲ್ಲ, ಡಿಸೆಂಬರ್ ತನಕ ಕೊಟ್ಟಿದ್ದಾರೆ ಅವರು. ಜನವರಿ ಮತ್ತೆ ಫೆಬ್ರವರಿ ಡಿಸೆಂಬರ್ ತನಕ ಮಾತ್ರ ಕೊಟ್ಟಿದ್ದಾರೆ. ನನಗೆ ಕನ್ಫ್ಯೂಷನ್ ಒಬ್ಬರು ಅದಕ್ಕೆ, ಯಾಕಂದ್ರೆ ನಮ್ಗೆ ಅದಕ್ಕೆ ಪ್ರಶ್ನೆ ಕೇಳುವಂತ ಪ್ರಸಂಗ ಬಂತಂದ್ರ ಒಬ್ಬ ಮಂತ್ರಿಗಳು ಹೇಳ್ತಾರೆ ಇದು ಪಗಾರ ಅಲ್ಲ, ನಾವು ಫಿಕ್ಸ್ ಟೈಮ್ ಬಿಡಿ. ಈಗ ಪ್ರಶ್ನೆಗೆ ಬನ್ನಿ. ಇನ್ನೊಬ್ಬ ಮಂತ್ರಿಗಳು ಹೇಳ್ತಾರೆ ಇದು ಫಿಕ್ಸ್ ಟೈಮ್. ಒಬ್ಬೊಬ್ಬ ಮಂತ್ರಿಗಳು ಒಬ್ಬೊಬ್ಬ MLA ಹೇಳ್ತಾರೆ. ಈಗ ಸಬ್ಜೆಕ್ಟ್ ಪ್ರಶ್ನೆ ಅಂತಂದ್ರೆ ಗ್ಯಾರಂಟಿ ಅಂತ ನಿಮ್ಮ ಪ್ರಶ್ನೆಗೆ ಜನವರಿ ಮತ್ತು ಫೆಬ್ರವರಿ ತನಕ ಧನ ಸಹಾಯ ಬಿಡುಗಡೆ ಆಗಿರುತ್ತೆ ಬರ್ತದೆ. ಈಗ ಅರವಿಂದ್ ಬೆಲ್ಲದವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದೀವಿ. ಇಡೀ ಜಿಲ್ಲೆವಾರು ಎಲ್ಲ ಅವರ ಹತ್ರ ಮಾಹಿತಿ ಇದೆ. ಅವ್ರು ಹೇಳ್ತಾರೆ ಡಿಸೆಂಬರ್ ತನಕ ಮಾತ್ರ ಬಂದಿದೆ ಅಂತ. ಜನವರಿ ಫೆಬ್ರವರಿ ದುಡ್ಡು ಕೊಟ್ಟಿಲ್ಲ, ಮುಂದೆ ಬರ್ತಕ್ಕಂಥ ದಿನಗಳು ಕೊಡ್ತೀವಿ ಅಂತ ಹೇಳಿದೀವಿ. ಕೊಡ್ತೀವಿ ಕೂಡ ಅದನ್ನ. ಅದಕ್ಕೆ ನಂದೇನಿದೆ ಸಜೆಷನ್, ಅರವಿಂದ್ ಬೆಲ್ಲ ಸಾಹೇಬ್ರೆ, ಎಲ್ಲಾ ಕೇಂದ್ರ ಸರ್ಕಾರಗಳು ಎಲ್ಲಾ ರಾಜ್ಯ ಸರ್ಕಾರಗಳು ಸ್ಕೀಮ್ಗಳನ್ನ ಜಾರಿ ಮಾಡ್ತವೆ. 1-2 ತಿಂಗಳ 3 ತಿಂಗಳ ಆಗ್ತಕ್ಕಂಥದ್ದು ಲೇಟ್. ನಾನು ಉದಾಹರಣೆ ಕೊಡಬೇಕಾಗಿದ್ರೆ ಲೀಸ್ಟ್ ಕೊಡ್ತೀನಿ ನಿಮಗೆ. ಒಂದ್ ನಿಮಿಷ ಕೇಳಿ. ಸಂತೋಷ್ ಲಾಡ್ ಅವ್ರು ಮಾತಾಡ್ತಿದ್ರೆ ಡೆಲ್ಲಿ ಮಾತಾಡ್ತಾರೆ, ಇಲ್ಲಿ ಕೇಳತ್ತೇವ್ರಿ. ಕರ್ನಾಟಕ ರಾಜ್ಯದ ಇಲ್ಲಿ ಮಾತಾಡ್ತಾರೆ. ನೀವ್ ಇಡೀ ದೇಶದ ಮಾತಾಡ್ತೀರಿ, ನಾವು ಮಾತಾಡಿದ್ರೆ ಏನ್ ತೊಂದ್ರೆ ಐತೆ? ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಆಗಲಿ, ಕೆಲವು ಸಂದರ್ಭದಲ್ಲಿ ಲೇಟ್ ಆಗುತ್ತೆ. ನಮ್ದು 17 ತಿಂಗಳ ದುಡ್ಡನ್ನು ಕೊಟ್ಟಿದ್ದೀವಿ. 2 ತಿಂಗಳ ಕಾರಣ ಕೊಡಿ ಯಾಕೆ ಅಂತ. ಅಲ್ಲ, ದೇರ್ ಮಸ್ಟ್ ಬಿ ಸಮ್. ಯು ಶುಡ್ ಗಿವ್ ದ ರೀಸನ್. ಕ್ಲಿಯರ್ ರೀಸನ್. ಯು ಶುಡ್ ಗಿವ್ ದ ಕ್ಲಿಯರ್ ರೀಸನ್. ಬಿಡ್ರಿ ಡಾಕ್ಟ್ರೆ, ಕೆಲವು ಮಾತಾಡಬೇಡಿ, ಉತ್ತರ ಕೊಡ್ಲಿ. ಕೆಲವು ಸಂದರ್ಭದಲ್ಲಿ ಟ್ರೆಜರಿಯಲ್ಲಿ ಎಲ್ಲ ಕಡೆಯಿಂದ ಕಲೆಕ್ಷನ್ ಆಗ್ಬೇಕಾಗಿರುತ್ತೆ. ಕೆಲವು ಸಂದರ್ಭದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇರಬಹುದು. ಲೆಟ್ ಇಸ್ ಬಿ ವೆರಿ ಆನೆಸ್ಟ್. ಈಗ 2 ತಿಂಗಳ ಕೊಟ್ಟಿಲ್ಲ ಅಧ್ಯಕ್ಷರೇ, ಮುಂದೆ ಬರ್ತಕ್ಕಂಥ ದುಡ್ಡು ಕೊಡ್ತೀವಿ.